ತಪ್ಪು 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 ತಪ್ಪು. ನೀನ್ ಹುಟ್ಟಿರೋದೇ ದೊಡ್ಡ ತಪ್ಪು. ತಪ್ಪು ಮಾಡೋ ನೀವ್ ಬಂದ್ ತಪ್ಪು ಅಂದಿದ್ರೆ ಅದ್ ಕರೆಕ್ಟ್. ನಾನ್ ಇವಾಗ ತಪ್ಪೇ ಮಾಡ್ತಾ ಇಲ್ಲ. ನೀವ್ ಬಂದ್ ತಪ್ಪು ಅಂದ್ರೆ ಅದ್ ತಪ್ಪು. ಯಾರ್ದಾದ್ರು ಹೋಗಿ 3 ಸತಿ ಉಂಡ್ಬಿಡು. ಆ ತಪ್ಪು ನೀವ್ ಮಾಡಕ್ ಹೋಗ್ಬೇಡಿ. ತಪ್ಪು 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 ತಪ್ಪು. ನೀನು ರೀಲ್ಸ್ ಮಾಡದೆ ತಪ್ಪು, ಅದ್ರಲ್ಲೂ ಈ ತರ ಬಂದ್ಬಿಟ್ಟು ನಮ್ ತಲೆ ಶೂಟ್ ಆಗ್ತೀಯಲ್ಲ, ಅದು ದೊಡ್ಡ ತಪ್ಪು. ಒಂದ್ ಹೆಂಗೆ ತಂದೆ ತಾಯಿ ಹೇಳ್ತಾರಂತೆ, ನನ್ ಮಗಳು ಬೀದಿಲ್ ಹೋಗೋ ದಾಸ ಏನಾದ್ರೂ ಕೊಟ್ಬಿಡ್ತೀನಿ, ನಿನಗ್ ಕೊಡಲ್ಲ ಅಂತಾನ. ನೀನ್ ಯಾವತ್ತಿದ್ರು ಸ್ವಂತ ಅಲ್ಲ, ಹಿಂಗ್ ಬೇರೆಯವ್ರ ಮನೆಗೆ ಹೋಗ್ಲೇಬೇಕು ಅಂತ. ಅವಳಿಗೆ ಗೊತ್ತಿಲ್ದೇ ಇರೋ ವಿಷಯನೇ ಹೇಳಿದಾರ್ ಬಿಡು, ಅವಳು ಸ್ವಂಟ ಅಲ್ಲ ಅಂತ. ಆದ್ರೆ ಮದುವೆ ಆಗಿ ಹೋದ್ಮೇಲೆ ಅಲ್ಲಿ ಹೇಳ್ತಾರಂತೆ, ಇಷ್ಟ ಬಂದಂಗೆ ಆರಕ್ಕಿದೆ ನಿಮ್ಮ ಅಪ್ಪ ಅಮ್ಮ ಮನೆ ಅಲ್ಲ ಅಂತ. ಇವಾಗ ಅದಕ್ಕೆ ಏನಾಯ್ತು? ಆದ್ರೆ ಆ ಹೆಣ್ಮಗುಗೆ ಸ್ಮಶಾನನೇ ಅನ್ಸುತ್ತೆ ಮನೆ. ಅವಾಗ ನಾನು ಟ್ರೈ ಪಾಡು ಹೇಳುತ್ತೆ, ನಿನಗಿಂತ ನಾನೇ ಉದ್ದ ಇದ್ದೀನಿ ಅಂತ. ಸರು ಮತ್ ಬಂದಪ್ಪ ಚಬ್ರಿ ನನ್ ಮಗ. ಬನ್ನಿ ವಿಡಿಯೋ ನೋಡೋಣ ಏನು ಅಂತ. ನಾನ್ ಕಷ್ಟಪಟ್ಟು ದುಡ್ದು ನಿನ್ ಬರ್ತರ್ಗೆ ಒಂದ್ ಗಿಫ್ಟ್ ತಗೊಂಬಂದಿನಿ ಸರು. ಗಿಫ್ಟ್ ತಂದಿದ್ರಂತಲೇ ಇವತ್ತು ಮೆಚ್ಚದೆ ಕಣ ನೀನು ಒಳ್ಳೆ ಅಣ್ಣ ಅಂತ. ತಂಗಿ ಪ್ರೀತಿ ಅಣ್ಣನ ಪ್ರೀತಿ ನನಗೆ ಅರ್ಥ ಆಗುತ್ತೆ ಗುರು, ಮೆಚ್ಚತೆ ನಿನ್ನ. ತಗೋ ಸರು. ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ನೆ ಹೋಗ್ಬಿಡು. ಈಗಿರೋ ಗೋಲ್ಡ್ ರೇಟ್ಗೆ ಗೋಲ್ಡ್ ಚೈನಾ ಆದ್ರೂ ಆ ಚಪ್ರಿ ನೋಡಿ ಅಷ್ಟೊಂದು ಕಷ್ಟಪಟ್ಟು ಅಣ್ಣ ಗೋಲ್ಡ್ ಚೈನ್ ತಂದು ಕೊಟ್ರು, ಹಿಂಗ ಹೇಳ್ತಾ ಇದ್ದಾಳೆ. ಯಾಕೋ ಡೌಟ್ ಹೊಡಿತಾ ಇದೆ. ಪೂರ್ತಿ ವಿಡಿಯೋ ನೋಡೋಣ ತಡೀರಿ. ಸರು ತಗೋ ಸರು, ಹಾಕೋ ಸರು, ನಿನ್ಗೋಸ್ಕರ ತಗೊಂಬಂದಿದ್ದೀನಿ. ತಗೋ. ಅರ್ಥ ಮಾಡ್ಕೊಂಡು ನಾನು ಹೋಗೋ ಕಡೆ. ಅಯ್ಯ ನೀನ್ ಆ ಚಪ್ರಿ ನನ್ ಮಗನಲ್ಲಿ ಎಮೋಷನಲ್ ಆಗ್ಬಿಟ್ಟಲ್ಲ. ನಾನು ಅಲ್ಲೇ ಚಪ್ರಿ ಕೊಡು ಸರ್, ಇನ್ನೊಂದು ಕೊಡು, ಕಪ್ಪಾಳು ಕೊಡು ಇನ್ನೊಂದು ಅರ್ಥ ಮಾಡ್ಕೊಂಡು ನಾನು ಹೋಗೋ ಕಡೆ. ಅಂದ್ರು ಅಕ್ಕ ಆಕ್ಟಿಂಗ್ ಮಾಡ್ತಾ ಇದ್ದಾಳೋ ರಿಯಲ್ ಆಗೇ ಮಾಡ್ತಾ ಇದ್ದಾಳೋ ಒಂದು ಗೊತ್ತಾಗ್ತಾ ಇಲ್ಲ ಗುರು. ಸರಿಯಾಗಿ ತಾಳ್ಬಿಟ್ಟು ಬಾಕ್ಲಾಕ್ಬಿಟ್ಲು ಪಾಪ. ಅಣ್ಣ ಬೆರೆಸ್ಕೊಂಡ್ಬಿಟ್ರೆ ಬೇಜಾರಾಗತ್ತೆ. ಅಂದ್ರು ಇನ್ನೊಂದೆರಡು ಚೆನ್ನಾಗಿ ಕೊಡು ಹೇಳ್ತೀನಿ. ಅರ್ಥ ಮಾಡ್ಕೊಂಡು ನಾನು ಹೋಗೋ ಕಡೆ. ಅಂದ್ರು ಈ ತರ ನೀನ್ ಹೊಡಿತಾ ಇದ್ರೆ ಅವರಿಗೆ ನೋಡಿ ರೋಸ್ಟ್ ಮಾಡೋದಕ್ಕೋತರ ಸಂತೋಷ. ಹೌದಾ, ನಿಜ ಇರ್ಬೋದಾ? ನೀವೇನಂತೀರಾ? ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಯ್ ಸರು. ಮತ್ತೊಂದಪ್ಪ ಚಪ್ರಿ ನನ್ ಮಗಲೇ. ಅದೇ ನಿಂದ ತಿರುಗ್ ನೋಡಿ ಆಮೇಲೆ ಆಯ್ತು ಸರ್ ಅಂತ ಹಿಂಗ ಅನ್ಬೇಕಾ? ಹಿಂಗೆ ಕರೆಕ್ಟಾಗಿ ಹೇಳು ಹಾಯ್ ಸರು ಅಂತ ಹೇಳಿದ್ರ ಬರಲ್ವಾ? ಚಪ್ರಿ ನನ್ ಮಗನ. ಹಾಯ್ ಕನ್ನೂರು. ಇವಳು ಚಪ್ರಿ ತಂಗಿ, ಚಪ್ರಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್. ಯಾವ್ದಾದ್ರು ಊರು? ಹಾಯ್ ಕನ್ನೂರು. ಕೊನ್ನೂರು ಅಂತ ಏನ್ರಿ ಅದ್ ಹೆಸರು? ಅವ್ನ ಹೆಸರು ಬಾಸು ಅಂತಿದ್ದಲ್ಲ, ಅದೇನ್ ಬಾಸ್ ಏನ್ ದೆಕ್ಕೊಂಡು ಹೋಯ್ತಾ ಬಾಸು? ಗೊಲೆ ಕೊನ್ನೂರು. ಊಟ ಮಾಡ್ದ ಸರು? ಅಯ್ಯ ನಿನ್ನ ಊಟ ಮಾಡ್ದ ಅಂತ ಕೇಳಕ್ ಇಷ್ಟೊಂದು 5 ಕೊಟ್ಟ ಚಪ್ರಿ ನನ್ ಮಗನೇ. ಊಟ ಮಾಡ್ಬೇಕ ಕನ್ನೂರು. ಸರಿ ಅಂದ್ರೆ ಆಚೆ ಹೋಗೋಣ ಬಾ ಸರು. ಬಾಕ್ಕ ಕನ್ನೂರು ಹೋಗೋಣ. ತಗೊಂಬ ನೀನ್ 100 ರೂಪಾಯಿ. ಲೇ ಏನ್ರ ನೀವ್ ಚಪ್ರಿಗಳು ಹಿಂಗಂತೀರಾ? ಹಿಂಗೆ ಚಪ್ರಿಗಳ ಅದೇನ್ ಕಂಟೆಂಟ್ ಐತದ್ರ? ಅವನು ಊಟ ಮಾಡ್ದ ಅಂತ ಕೇಳ್ತಾನೆ, ಎಲ್ಲಾರ ಆಚೆ ಹೋಗೋಣ ಅಂತ ಕೇಳ್ತಾನೆ, ಇವಳು ಊಟ ಆಯ್ತು ಅಂತಾಳೆ. ಏನ್ರ 100 ರೂಪಾಯಿ ಏನ್ ಕಂಟೆಂಟ್? ಒಂದ್ ಕಂಟೆಂಟ್ಗಾರ ಒಂದ್ ವ್ಯಾಲ್ಯೂ ಬೇಡವೇನ್ರಲ್ಲೇ? ಚಪ್ರಿಗಳ ಜನಗಳು ನೋಡ್ತಾರೆ ಅಂತ ಜನಗಳ ತಲೆಗೆ ಶೂಟ್ ಆಗ್ತಿರಲ್ರೋ. ಒಂದ್ ಕಂಟೆಂಟ್ ಇಟ್ಕೊಂಡ್ ವಿಡಿಯೋ ಮಾಡ್ರಿ. ಅಟ್ಲೀಸ್ಟ್ ಊಟ ಆಯ್ತಾ ನೆಕ್ಸ್ಟ್ ಅದೇನೋ ಕರ್ಕೊಂಡು ಹೋಗ್ಬೇಕು ತಾನೆ. ಅದೇನದು 100 ರೂಪಾಯಿ ಕೊಡೋದು ಮತ್ತೆ? ಅಯ್ಯ ನಿನ್ನಲ್ಲೇ ಜನಗಳ ಕೈ ಸಿಗೋ ಮೆಟಲ್ ಹೊಡೋಗ್ಬಿಡ್ತಾರೆ ನಿನ್ನ. ಹಲೋ ಹಾಯ್ ಫ್ರೆಂಡ್ಸ್, ನಾನು ಖುಷಿಯಾಗಿದ್ದೀನಿ. ಯಾಕೆ ಖುಷಿಯಾಗಿದ್ದೀಯಾ? ಯಾಕೆ ಗೊತ್ತಾ? ನಿಮ್ಗೆ ಗೊತ್ತಾ? ಅಯ್ಯೋ ನಮಗ್ ಗೊತ್ತಿಲ್ಲ, ಹೇಳು. ಇವತ್ತೇನ್ ಜೆಂಡರ್ ಚೇಂಜ್ ಮಾಡ್ಕೊಂಬಂದ ನೀನು? ಜೆಂಡರ್ ಚೇಂಜ್ ಮಾಡ್ಕೊಂಡ್ರ ಎಲ್ಲ ಆ ರೇಂಜ್ ಉಳಿತಾ ಇದೀಯಾ? ಗೈಸ್ ನನಗೆ ರೀಸೆಂಟ್ ಆಗಿ ಒಂದು ಫೋಟೋ ಸಿಕ್ತು, ಆತ್ಮದ ಜೊತೆಯಲ್ಲಿನ ದೆವ್ವ ಅಂತ. ಯಾವ ರೇಂಜಿಗೆ ಐತೆ ಅಂತಂದ್ರೆ ಫಸ್ಟ್ ನೋಡ್ಕೊಂಡ್ ಬನ್ನಿ ಅದನ್ನ. ಎಲ್ಲರೂ ಟ್ರೆಂಡ್ ಮಾಡ್ತಾರೆ ಅಂತ ಇವಳು ಮಾಡ್ತಾ ಇದ್ದಾಳೆ. ನನಗೆ ಒಂದು ಅರ್ಥ ಆಗ್ಲಿಲ್ದೇನಪ್ಪ ಅಂತಂದ್ರೆ ಇದರಲ್ಲಿ ಒರಿಜಿನಲ್ ದೆವ್ವ ಯಾರು ಅಂತ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ.
ಗೈಸ್ ನಮ್ಮ ಅಲ್ಮೇಲು ಅಕ್ಕ ಏನು ಹೇಳ್ತಾ ಇದಾರೆ ಕೇಳಿಸ್ಕೊಂಬನ್ನಿ. ಯಾರಾದ್ರೂ ಡೆಂಟಿಸ್ಟ್ ಅವರು ಈ ವಿಡಿಯೋ ನೋಡ್ತಿದ್ರೆ, ಇದು ನನ್ನ ಹಲ್ಲುಗಳು, ಕರೆಂಟ್ ಪೊಸಿಷನ್. ಅಕ್ಕ ಅದು ಕರೆಂಟ್ ಪೊಸಿಷನ್ ಅಲ್ಲ, ಕರೆಂಟ್ ಹೊಡೆದಿರೋ ಪೊಸಿಷನ್. ಅಕ್ಕ ಆ ಥರ ಹೇಳ್ದೆ ಅಂತ ಬೇಜಾರಾಗ್ಬೇಡ. ನನಗೂ ಕೂಡ ಯಾರಾದ್ರೂ ಡೆಂಟಿಸ್ಟ್ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಈ ತರ ಇಲ್ಲಿ ಕರೆ ಆಗಿದೆಯಲ್ವಾ, ಇದನ್ನ ತೆಗಿಯೋದು ಹೆಂಗೆ, ಅದು ಏನ್ ಸೊಲ್ಯೂಷನ್ ಇದೆ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನನಗೂ ದೊಡ್ಡ ತಲ್ಲವಾಗೋಗ್ಬಿಟ್ಟಿದೆ ಇದು. ಫ್ರೆಂಡ್ಸ್, ನಮ್ಮ ಊರಲ್ಲಿ ಇದನ್ನ ಟೊಮೆಟೊ ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಾಮೆಂಟ್ ಮಾಡಿ. ನಮ್ಮೂರಾಗ ಅದನ್ನ ಆಕಾಶ ಹಣ್ಣನ್ ಬದನೆಕಾಯಿ ಅಂತ ಅಂತೀವಿ. ನಮ್ಮೂರಲ್ಲಿ ಇದಕ್ಕೆ ಟ್ರ್ಯಾಕ್ಟ್ರು ಅಂತೀವಿ. ನಿಮ್ಮೂರಲ್ಲಿ ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ ನನ್ಗೆ. ಅಕ್ಕ ನಮ್ಮೂರಲ್ಲಿ ಅದನ್ನ ಟ್ರ್ಯಾಕ್ಟ್ರು ಅಂತಾನೆ ಅನ್ನೋದು, ಆದ್ರೆ ನಿನ್ನನ್ನ ಕಕ್ಕ ಅಂತಾರೆ. ನಗು ಬರ್ಲಿಲ್ವಾ?